ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆಯೇ ನಾನೂ ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿಯೋಣ ಅಂತ ಹೇಳಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ಹಾಗಾಗಿ ಇನ್ನು ನಮ್ಮ ಮನೆಯವರು ಎದ್ದಿದ್ರಲ್ವ, ಹಾಗಾಗಿ ಅವರೂ ಬಿಸಿನೀರು ಕೊಡು ಅಂತ ಕೇಳಿದ್ರು. ಸೊ ಇಬ್ಬರೂ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀವಿ. ಇನ್ನು ಬೆಳಗ್ಗೆನೇ ಒಂದು ಆರ್ಡ್ರ್ ಇತ್ತು, ಅಂದರೆ ಮೇಕಪ್ ಆರ್ಡ್ರ್ ಇತ್ತು, ಹಾಗಾಗಿ ಹೋಗಬೇಕಿತ್ತು. ಸೊ ಇನ್ನು ನಾನು 6:30ಗೆಲ್ಲ ಹೊರಡಬೇಕಿತ್ತು. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಅಲ್ವಾ. 6:30ಗೆಲ್ಲ ಹೊರಡಬೇಕು ಅಂತ ಅಂದರೆ ನಾನು ಇನ್ನೂ ಬೇಗನೆ ಎದ್ದು 6:30 ಅಷ್ಟರೊಳಗಡೆ ಪೂಜೆನ ಕಂಪ್ಲೀಟಾಗಿ ಮುಗಿಸಿರಬೇಕು. ಯಾಕೆ ಅಷ್ಟು ಅರೆಬರೆನಲ್ಲಿ ಪೂಜೆ ಮಾಡೋದು ಅಂತ ಅನ್ನಿಸ್ತು. ಹಾಗಾಗಿ ಮೊದಲಿಗೆ ಇದೇನಿದೆ ಈ ವರ್ಕ್ನ ಮುಗಿಸಿ ಬಂದುಬಿಡೋಣ, ಆಮೇಲೆ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮತ್ತಿನ ಲಾವಣ್ಯ ಮೇಡಮ್ ಇಬ್ಬರೂ ಸಹ ಹೊರಟ್ವಿ. ಸೊ ನಾನು ಲಾಸ್ಟ್ ಟೈಮೇ ಹೇಳಿದ್ದೀನಿ, ಲಾವಣ್ಯ ಮೇಡಮ್ ಜೊತೆ ಹೋದರೆ ಯೂಶ್ವಲಾಗಿ ಹೇರ್ ಸ್ಟೈಲ್ ಮತ್ತಿನ ಸ್ಯಾರಿ ಡ್ರಪ್ಪಿಂಗ್ ನನಗೆ ಇರುತ್ತೆ ಆರ್ಡರು, ಮೇಕಪ್ಪು ಅವ್ರು ಮಾಡ್ಕೊತಾರೆ. ಇನ್ನು ಸ್ಟುಡಿಯೋಗೆ ಬರ್ತೀನಿ ಅಂತ ಹೇಳಿದರು, ಹಂಗಾಗಿ ನಮಗೆ ಅಷ್ಟು ರಿಸ್ಕ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಹತ್ರ ಇರೋದ್ರಿಂದ 6:20ಕ್ಕೆಲ್ಲ ಹೊರಟ್ವಿ, ಮನೆಯಿಂದ ಹೊರಟಿದ್ದಾಯಿತು. ಸೊ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆನೇ ಹೇಗಿದೆ ವಾತಾವರಣ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು. ಇನ್ನು ಶ್ರೀನಗರ ಅಂತೂ ನೋಡಲಿಕ್ಕೆ ಚೆಂದ. ಬೆಳಗ್ಗೆ ಟೈಮ್ ಶಾಪಿಂಗು, ಸೊಪ್ಪಾಗಿರ್ಬೋದು, ಹೂವು ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಬ್ಯುಸಿಯಾಗಿ ಶಾಪಿಂಗ್ ಮಾಡ್ತಾ ಇರ್ತಾರೆ. ಇನ್ನು ನಾವು ಸ್ಟುಡಿಯೋಗೆ ಬಂದ್ವಿ. ಸ್ಟುಡಿಯೋ ಎಲ್ಲ ಓಪನ್ ಮಾಡಿ ನಮ್ಮ ಪ್ರಾಡಕ್ಟ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೈಂಟು ಬರೋದಕ್ಕೂ ಮುಂಚೆ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ವಿ. ಮತ್ತು ಇನ್ನೊಂದು ಏನಪ್ಪ ಖುಷಿ ವಿಚಾರ ಅಂತ ಅಂದರೆ, ಫಸ್ಟ್ ಟೈಮು ಕ್ಲೈಂಟು ಕರೆಕ್ಟ್ ಟೈಮ್ಗೆ ಬಂದಿರೋ ಅಂಥದ್ದು. ಅಂದರೆ ಇಷ್ಟು ದಿನ ನಾನೇನು ವರ್ಕ್ ಮಾಡಿದ್ದೀನಿ ಈ ಫೀಲ್ಡಲ್ಲಿ, ಯಾವಾಗಲೂ ಅಷ್ಟೇ ಒಂದು 15 ಮಿನಿಟ್ಸು ಅಥವಾ 10 ಮಿನಿಟ್ಸ್ ಆದರೂ ಎಲ್ಲ ಅರೇಂಜ್ ಮಾಡಿ ನಾವು ವೆಯ್ಟ್ ಮಾಡ್ತೀವಿ, ಅದೆಲ್ಲ ಓಕೆ. ಬಟ್ ಇದು ಹೇಗೆ ಅಂತ ಅಂದರೆ, ಇನ್ನೂ ನಾವೆಲ್ಲ ಪ್ರಾಡಕ್ಟೆಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ವಿ, ಆಗಲೇ ಅವರು ಬಂದರು. ಅಂದರೆ ಅವರೇ ಕಾಲ್ ಮಾಡಿ, ಅವರೇ ನಮ್ಮನ್ನು ಫಾಲೋಅಪ್ ಮಾಡಿ ಬಂದಿದ್ದೀರಾ ಸ್ಟುಡಿಯೋಗೆ, ಬರ್ಬೋದಾ ಅಂತೆಲ್ಲ ಕೇಳಿಕೊಂಡು ಬಂದರು. ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅವ್ರು ಬಂದ ತಕ್ಷಣ ನಾವು ವರ್ಕ್ನ ಶುರು ಮಾಡಿದ್ವಿ. ಇನ್ನು ಲಾವಣ್ಯ ಮೇಡಮ್ ಹೇಳ್ತಿದ್ರು, ನಿಮ್ಮದು ಸುಮಾರು ವ್ಲಾಗ್ಗಳಲ್ಲಿ ನಾನು ನೋಡಿದ್ದೀನಿ, ತುಂಬ ಸೀರಿಯಸ್ ಆಗಿರ್ತೀರಲ್ಲ ಯಾಕೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ನನಗೆ ಅವ್ರು ಕೇಳಿದ್ದು ಪ್ರಶ್ನೆಗೆ ನಗು ಬಂತು. ಯಾಕೆ ಅಂತ ಅಂದರೆ, ಈಗ ವ್ಲಾಗಿಂಗ್ ಅಂತ ಬಂದಾಗ ನಾವು ಯಾವಾಗಲೂ ವೀಡಿಯೋಸ್ನ ಆನ್ ಮಾಡಿ ನಮ್ಮ ವರ್ಕ್ಗಳನ್ನ ನಾವು ಮಾಡ್ತಿರ್ತೀವಿ ಅಲ್ವಾ. ಸೊ ಹಂಗಾಗಿ ಅದು ನ್ಯಾಚುರಲ್ ಆಗಿ ಬರಬೇಕು. ನಾವೇನು ಒಂದು ವ್ಲಾಗ್ ಮಾಡ್ತಾಯಿದ್ದೀವಿ ಅದು ನ್ಯಾಚುರಲ್ ಆಗಿ ಬರಬೇಕು. ಸೊ ಅಪರೂಪಕ್ಕೆ ವೀಡಿಯೋಸ್ನ ಫೋಟೋಸ್ನ ತೆಗಿವಾಗ ನಾವೊಂದು ಸ್ಮೈಲ್ ಮಾಡೋದಾಗಿರ್ಬೋದು, ವಿಡಿಯೋ ಮಾಡ್ತಿದ್ದಾರೆ ಸ್ಮೈಲ್ ಮಾಡಿಕೊಂಡು ಆ ವಿಡಿಯೋದಲ್ಲಿ ನೀಟಾಗಿ ಬರಬೇಕು ಅಂತ ಆ ಥರ ಶೂಟ್ ಮಾಡ್ತೀವಿ. ಬಟ್ ವ್ಲಾಗ್ ಅಂತ ಬಂದಾಗ ನಾವು ವರ್ಕ್ ಮಾಡುವಾಗ ಹೇಗಿರುತ್ತೆ ಅದು ನ್ಯಾಚುರಲ್ ಆಗಿ ಬರಬೇಕು. ಸೊ ಆ ಥರ ಥಾಟು. ನಾನು ಇವಾಗ ಅವರು ಅದೊಂದು ಕ್ಲಿಪ್ಪಿಂಗ್ ತೆಗಿವಾಗ ನನಗೆ ನಾನು ಚೇಂಜಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಅದು ಏನಿದೆ ವರ್ಕ್ ಹಂಗೆ ಬರಬೇಕು. ನನಗೇನಂದರೆ, ಇವಾಗ ನಾನು ಏನು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ನನಗೆ ಕಾನ್ಸಂಟ್ರೇಟ್ ಇತ್ತು. ಅಂದರೆ ಆ ಸಿಚುಯೇಷನಲ್ಲಿ ನಮ್ಮ ಒಂದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅದು ಹಂಗೆ ನ್ಯಾಚುರಲ್ ಆಗಿ ವಿಡಿಯೋದಲ್ಲಿ ಬಂದರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಅಂದರೆ ವಿಡಿಯೋಗೋಸ್ಕರ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ಬೇಡ ಅನ್ನೋದು ನನ್ನ ಮಾತಿನ ಅರ್ಥ ಅಷ್ಟೇ. ಸೊ ಹಂಗಾಗಿ ಅವರು ವಿಡಿಯೋ ಶೂಟ್ ಮಾಡುವಾಗ ಆ ಥರ ಅಂತ ಇದ್ದರು. ಇನ್ನು ಲೋಟಸ್ ಏನಿದೆ ಅದು ತುಂಬ ಚಿಕ್ಕ ತಂದಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಸ್ವಲ್ಪ ದೊಡ್ಡ ಸೈಜಲ್ಲಿ ತಂದುಬಿಟ್ಟಿದ್ರು. ಹಂಗಾಗಿ ಕೆಲವೊಂದಷ್ಟು ಲೀಫ್ನ ಅದನ್ನು ರಿಮೂವ್ ಮಾಡಿದ್ದಾಯಿತು. ತುಂಬ ಚಿಕ್ಕದಾಗಿದ್ದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಆಗಿದ್ದರಿಂದ ನಮಗೆ ಫಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು.
ಇನ್ನು ಎಂಗೇಜ್ಮೆಂಟ್ ಬ್ರೈಡ್ ಆಗಿರೋದ್ರಿಂದ ಇನ್ನೊಂದು ಸ್ಯಾರಿ ವೇರ್ ಮಾಡೋದಿರುತ್ತೆ. ಹಾಗಾಗಿ ಒಂದು ಸ್ಯಾರಿ ಡ್ರಪ್ಪಿಂಗ್ ಆದಮೇಲೆ ನೆಕ್ಸ್ಟ್ ಸ್ಯಾರಿ ಏನಿರುತ್ತೆ ಅದನ್ನು ನಾವು ನೀಟಾಗಿ ಪ್ರೀಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಟ್ಟಿದ್ದಾಯಿತು. ಸೊ ಇನ್ನು ಬ್ರೈಡ್ ಏನು ರೆಡಿ ಆದರು ಅದಾದಮೇಲೆ ಲಾವಣ್ಯ ಮೇಡಮು ಅವ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊತಾ ಇದ್ರು. ಈ ಥರ ಸ್ಯಾರಿನ ಪ್ರೀಪ್ಲೇಟ್ ಮಾಡಿ ಕೊಡೋದ್ರಿಂದ ಈಸಿಯಾಗಿ ಸ್ಯಾರಿ ಡ್ರಪ್ನ ಮಾಡ್ಬೋದು. ಹೆಂಗೆ ಗೊತ್ತಾ, ಸ್ವಲ್ಪ ದೊಡ್ಡ ದೊಡ್ಡ ಸ್ಯಾರಿಗಳಾದರೆ ಒಬ್ಬರೇ ಉಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ನೆರಿಗೆ ಇಟ್ಕೊಳ್ಳೋದಕ್ಕಾಗಿರ್ಬೋದು, ಪ್ಲೀಟ್ಸ್ಗಳನ್ನ ತೆಗಿಯೋದಕ್ಕೆ ಆಗಿರ್ಬೋದು, ಇನ್ನೊಬ್ಬರು ಸಹಾಯ ಬೇಕಾಗುತ್ತೆ. ನಾವು ಈ ಥರ ಬಿಫೋರೇ ಪ್ಲೀಟ್ಸ್ಗಳನ್ನೆಲ್ಲ ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಡೋದ್ರಿಂದ ಆರಾಮಾಗಿ ಜಸ್ಟ್ ಒಂದು 5 ಮಿನಿಟ್ಸಲ್ಲೆಲ್ಲ ಸ್ಯಾರಿ ಡ್ರಪ್ನ ಮಾಡ್ಕೊಬೋದು. ಹಾಗಾಗಿ ನೆಕ್ಸ್ಟ್ ಸ್ಯಾರಿ ಎಕ್ಸ್ಚೇಂಜ್ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಈ ಥರ ನೀಟಾಗಿ ಪ್ಲೀಟ್ಸ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕ್ಲೈಂಟ್ಗೆ ಕೊಟ್ವಿ. ಇನ್ನು ವರ್ಕೆಲ್ಲ ಕಂಪ್ಲೀಟಾಗಿ ಮುಗಿಸಿ ಮನೆಗೆ ಬಂದಾಗ 9:30 ಏನೋ ಟೈಮ್ ಆಗಿತ್ತು. ಸೊ ಇನ್ನು ಟಿಫನ್ ಅಂತ ಹೇಳಿ ಸಪ್ರೇಟಾಗಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಮುಂಚೆನೇ ನಾನು ಪುಳಿಯೋಗರೆ ಗೊಜ್ಜು ಮಾಡಿದ್ದೆ. ಹಾಗಾಗಿ ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡು ನಾನು ಖುಷಿ ನಮ್ಮನೆಯವ್ರು 3 ಜನನೂ ಪುಳಿಯೋಗರೆನ ತಿಂದ್ಕೊಂಡ್ವಿ. ಇನ್ನು ವೇದಾಂಶ್ಗೆ ಹೋಟೆಲಿಂದ ಇಡ್ಲಿನ ತರಿಸಿ ಅವನಿಗೆ ತಿನ್ನಿಸಿದ್ದಾಯಿತು. ಟಿಫನ್ ಎಲ್ಲ ಮಾಡಾದಮೇಲೆ ಇನ್ನು ಮನೆ ಕೆಲಸಗಳೆಲ್ಲ ಇತ್ತಲ್ವ, ಹಾಗಾಗಿ ಕೂತ್ರೆ ಕೆಲಸಗಳಾಗೋದೇ ಇಲ್ಲ. ಮೊದಲಿಗೆ ಭಾನುವಾರ ವಾರ ಮಾಡ್ಕೊಂಡ್ಬಿಡ್ಬೇಕು, ಸಮಾಧಾನ ಆಗುತ್ತೆ. ಹಾಗಾಗಿ ನಾನು ಟಿಫನ್ ಆದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಅಂದರೆ ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಟಿಫನ್ ಮಾಡಿರೋ ಅಂಥ ಪಾತ್ರೆಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನಿವಾಗ ಹೊಸ್ಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಇನ್ನು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಶುಕ್ರವಾರನೇ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅಂದರೆ ಶುಕ್ರವಾರ ಏನು ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಗುರುವಾರನೇ ಕಳಸ ಎಲ್ಲ ತೆಗೆದು ಇಟ್ಬಿಟ್ಟಿರ್ತೀನಿ. ಸೊ ಹಂಗಿಟ್ಟಿದ್ರೆ ಶುಕ್ರವಾರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಸೊ ಶುಕ್ರವಾರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ದೀಪನ ಹಚ್ಚಿದ್ದೆ ಅಷ್ಟೇ. ಹೂವು ಎಲ್ಲ ಏನೂ ಇಟ್ಟಿರಲಿಲ್ಲ, ಯಾಕೆಂದರೆ ಸಂಜೆನೇ ಟೈಮ್ ಆಗೋಗ್ಬಿಟ್ಟಿತ್ತು, ಹೂವು ತರಲಿಕ್ಕೆಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ಬರೀ ದೀಪನ ಹಚ್ಚಿ ಪೂಜೆನ ಮಾಡ್ಕೊಂಡಿದ್ದೆ. ಇನ್ನು ಭಾನುವಾರ ನೀಟಾಗಿ ಹೂವೆಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಆವತ್ತಿನ ದಿನ ವಾರ ಅಲ್ವಾ, ನೀಟಾಗಿ ಹೂವೆಲ್ಲ ಹಾಕಿ ಪೂಜೆನ ಮಾಡಿಕೊಂಡೆ.
ಇನ್ನು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟ್ರೊಳಗಡೆ ಟೈಮು 12 ಗಂಟೆ 12:15 ಆಗಿತ್ತು. ಮನೆಯಲ್ಲಿ ಎಷ್ಟೇ ಕೆಲಸ ಇರಲಿ, ಕೆಲಸ ಎಲ್ಲ ಆದಮೇಲೆ ನಾವು ಪೂಜೆ ಮಾಡ್ತೀವಲ್ವ, ಆವಾಗ ಒಂಥರ ಮನ್ಸಿಗೆ ಸಮಾಧಾನ ಅನಿಸುತ್ತೆ. ಒಂಥರ ಏನೋ ರಿಲೀಫ್ ಅನ್ನೋ ಥರ ಫೀಲ್ ಆಗುತ್ತೆ. ಪೂಜೆ ಎಲ್ಲ ಮಾಡಾದಮೇಲೆ ಆಲ್ರೆಡಿ ಊಟದ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ. ವೇದಾಂಶನ ಬೇಗ ಮಲಗಿಸ್ಬಿಟ್ಟು, ಸೊ ಅವನ್ನ ಎದ್ದ ತಕ್ಷಣ ಅಡುಗೆ ರೆಡಿ ಆಗಿರುತ್ತಲ್ವ, ಊಟ ಮಾಡಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಸಾಂಬಾರು ಮಾಡಿಕೊಂಡೆ. ಸೊ ಬೇಗ ಆಗೋ ಥರ ಇಲ್ಲಿ ತಿಳಿ ಸಾಂಬಾರನ್ನ ಮಾಡಿದ್ದೆ. ಸೊ ಅದನ್ನೆಲ್ಲ ನಾನೇನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರಿನ್ನ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.